ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಡೆಡ್ ರಬ್ಬರ್ ಮ್ಯಾಚು ಇಂಡಿಯಾ ಆಡ್ತಿದ್ದ ಲಾಸ್ಟ್ ಮ್ಯಾಚ್ನ ಗ್ರೂಪ್ ಸ್ಟೇಜಲ್ಲಿ, ಅದು ಕೆನಡಾ ಮೇಲೆ. ಕೆನಡಾ ಗೊತ್ತಿರೋದೇ ಅವರು ಔಟ್ ಆಫ್ ದ ಟೂರ್ನಮೆಂಟ್ ಆಲ್ರೆಡಿ ಆಗಿದ್ದಾರೆ ಅಂತ. ಇದೊಂದು ಡೆಡ್ ರಬ್ಬರ್ ಮ್ಯಾಚು. ಇಂಡಿಯಾ ಗೆದ್ರು ಏನು ಯೂಸ್ ಇಲ್ಲ, ಕೆನಡಾ ಗೆದ್ರು ಏನು ಯೂಸ್ ಇಲ್ಲ. ಇಂಡಿಯಾನು ಕ್ವಾಲಿಫೈ ಆಗಿದ್ದಾರೆ, ಇವರು ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ. ಸೊ ಅಷ್ಟೇ ಸಿಂಪಲ್ಲು. ಬಟ್ ಆದ್ರೂ ಕೂಡ ಇಂಡಿಯಾ ಅವನ ಪಾಸಿಟಿವ್ ನೋಟ್ ಇರಬೇಕು ಗುರು ಅಂತ ನೋಡ್ತಾ ಇರ್ತಾರೆ. ಕೆನಡಾದವರು ಒಂದು ಅಪ್ಸೆಟ್ ಗಿಪ್ಸೆಟ್ ಕೊಡೋಣ ಅಂತ, ಫಾರ್ ದ ಫಸ್ಟ್ ಟೈಮ್ ಒಂದು ಅಪ್ಸೆಟ್ ಗಿಪ್ಸೆಟ್ ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಅನ್ಕೊಂಡಿರೋದೇನು ಅಂತಂದರೆ, ನಾವು ಅನ್ಕೊಂಡಿರೋದೇನಲ್ಲ, ಇದು ಆಲ್ರೆಡಿ ರಿಸಲ್ಟ್ ಗೊತ್ತು ನಮಗೆ. ಇಂಡಿಯಾದವರು ಆರಾಮಾಗಿ ಸಲೀಸಾಗಿ ಹೊಡಿತಾರೆ ಕೆನಡಾದವ್ರಿಗೆ ಅಂತ. ಸೊ ಇದೊಂಥರ ಕಾಂಪಿಟೇಷನ್ ಇಲ್ಲ ಅಂತ ಹೇಳಬೇಕು. ಬಟ್ ಆದ್ರೂ ಇವತ್ತು ಮ್ಯಾಚ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮ್ಯಾಚರು ಇನ್ ಕೇಸ್ ಆಯಿತು ಅಂತ ಅಂದರೆ, ಏನಕ್ಕೆ ಆಯಿತು ಅಂತಂದರೆ ಅಂತ ಹೇಳಿದ್ದೀನಿ ಅಂದರೆ, ಫ್ಲೋರಿಡಾದಲ್ಲಿ ಒಂದೇ ಸಮ ಮಳೆ ಹಿಡ್ಕೊಂಡಿದೆ. ನಿನ್ನೆ ಎಲ್ಲ ಮಳೆ ಬಂದು ಫ್ಲೋರಿಡಾದಲ್ಲಿ ಪ್ರಾಕ್ಟೀಸ್ ಸೆಷನ್ ಎಲ್ಲ ಮಿಸ್ ಮಾಡ್ಕೊಂಡಿದೆ ನಮ್ಮ ಟೀಮ್ ಇಂಡಿಯಾದವರು. ಕೆನಡಾ ಮೇಲೆಲ್ಲ ಪ್ರಾಕ್ಟೀಸ್ ಬೇಕಾಗಿರು ಅಂತ ಕೇಳ್ಬೋದು. ಬಟ್ ಆದ್ರೂ ಸ್ವಲ್ಪ ಟಚ್ಚಲ್ಲಿ ಇರಬೇಕಲ್ವಾ. ಸೊ ನೆನ್ನೆ ಮಿಸ್ ಮಾಡ್ಕೊಂಡ್ರಂತೆ ಪ್ರಾಕ್ಟೀಸ್ ಸೆಷನ್ನ. ಸೊ ಅಂದರೆ ಫ್ಲೋರಿಡಾ ವಿಕೆಟ್ ಬಂದ್ಬಿಟ್ಟು ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೆಟರ್ ಆಗಿದೆ. ನ್ಯೂಯಾರ್ಕಿಗೆ ಕಂಪೇರ್ ಮಾಡ್ತು ಅಂದರೆ, ನ್ಯೂಯಾರ್ಕಲ್ಲಂತೂ ತಲೆಕೆಟ್ಟು ಹೋಗ್ಬಿಟ್ಟಿದ್ದು ನಮ್ಮ ಟೀಮ್ ಇಂಡಿಯಾದವ್ರಿಗೆ. ಬ್ಯಾಟಲ್ ರನ್ಸ್ ಬರ್ತಿಲ್ಲ. ಫಸ್ಟ್ ವೆನ್ಯೂ ಚೇಂಜ್ ಮಾಡಿರೋ ನಮಗೆ ಸಾಕಾಗಿ ಹೋಗ್ಬಿಟ್ಟಿತ್ತೆ 3 ಮ್ಯಾಚ್ ಇಲ್ಲಿ ಆಡಿ ಅಂತ. ಯಾಕಂದರೆ 3 ಮ್ಯಾಚನ್ನು ಕೂಡ ಅಲ್ಲೇ ನಸು ಸ್ಟೇಡಿಯಮಲ್ಲೇ ಆಡಿದ್ದು ನ್ಯೂಯಾರ್ಕಲ್ಲಿ. ಸೊ ಇವಾಗ ಫ್ಲೋರಿಡಾಗೆ ಮ್ಯಾಚು ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ಕಂಪ್ಯಾರಿಟಿವ್ಲಿ ಅಲ್ಲಿಗಿಂತ ಸ್ವಲ್ಪ ಬೆಟರ್ ಬ್ಯಾಟಿಂಗ್ ವಿಕೆಟು. ಇಲ್ಲಿ 150 ಅರೌಂಡ್ ದಾಟುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ 100 ದಾಟೋದೇ ಒಂಥರ ದೊಡ್ಡ ವಿಚಾರ ಆಗೋಗ್ಬಿಟ್ಟಿತ್ತು. ಇಲ್ಲಿ ಕಂಪ್ಯಾರಿಟಿವ್ಲಿ ಬೆಟರ್ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ಸ್ವಲ್ಪ ಸ್ಕೋರು ಮೂವ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಆದರೂ ಎಲ್ಲ ಕವರ್ಸ್ ಹಾಕಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಬಿಹೇವ್ ಆಗುವಂಥ ಸಾಧ್ಯತೆನೂ ಕೂಡ ಇರುತ್ತೆ. ನೋಡೋಣ. ಸ್ಪಿನ್ನರ್ಸ್ ಇಲ್ಲಿ ಎಫೆಕ್ಟಿವ್ ಆಗಿರ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಸೊ ಸ್ಪಿನ್ನರ್ಸ್ನ ಇಲ್ಲಿ ತಗೊಂಬರುವಂಥ ಸಾಧ್ಯತೆ ಇದೆ. ಕುಲ್ದೀಪ್ ಯಾದವ್ ಆಗಿರಲಿ, ಚಾಲ್ ಆಗಿರಲಿ. ಸೊ ಅವರಿಬ್ಬರಲ್ಲಿ ಯಾರೋ ಒಬ್ಬರನ್ನ ಈ ಮ್ಯಾಚಲ್ಲಿ ಆಡಿಸುವಂಥ ಸಾಧ್ಯತೆ ಕಾಣಿಸ್ತದೆ. ಯಾಕಂದರೆ ಫ್ಲೋರಿಡಾ ವಿಕೆಟು ಸ್ವಲ್ಪ ಅಲ್ಲಿಗೆ ಕಂಪೇರ್ ಮಾಡ್ತಾರೆ, ಇಲ್ಲಿ ಸ್ವಲ್ಪ ಬೆಟರಾಗಿ ಸ್ಪಿನ್ಗೆ ಅಸಿಸ್ಟ್ ಕೊಡುತ್ತೆ ಅಂತೆ. ನೋಡೋಣ ಅದೇ ಲೆವೆನ್ ಜೊತೆಗೆ ಹೋಗ್ತಾರಾ ಅಥವಾ ಬೇರೆ ಏನಾದರೂ ಡಿಫ್ರೆನ್ಸ್ ಮಾಡ್ತಾರಾ ಪ್ಲೇಯಿಂಗ್ ಲೆವೆನ್ ಅಂತ. ಒಟ್ಟಲ್ಲಿ ಬ್ಯಾಟಿಂಗ್ ಆರ್ಡರ್ ವಿಚಾರಕ್ಕೆ ಬಂತು ಅಂದರೆ ಯಾವುದೇ ಡಿಫ್ರೆನ್ಸ್ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಮ್ಯಾಚು ಗೆದ್ದಿರೋದ್ರಿಂದ ಎಲ್ಲ ಮ್ಯಾಚಿಗೆ ಗೆದ್ದಿದ್ದಾರೆ. ಸೊ ಅದೇ ಆರ್ಡರ್ ಇಟ್ಕೊಂಡಿರ್ತಾರೆ. ಅದೇ ಸ್ಪಿನ್ನರ್ಸ್ ವಿಚಾರಕ್ಕೆ ಬಂತು ಅಂದರೆ ಯಾರಾದರೂ ಒಬ್ಬರು ಕೂತ್ಕೋಬೋದು, ಫಾಸ್ಟ್ ಬೌಲರು ಆಡ್ಬೋದು ಅಂತ ಅನ್ಕೊಂಡಿದ್ದೆ. ಅದು ಅನ್ಕೊಂತ ಇರೋದು ಅಷ್ಟೇ. ಫ್ಲೋರಿಡಾದಲ್ಲೂ ಚೇಂಜ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. 100% ಚೇಂಜ್ ಆಗುತ್ತೆ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಕೆನಡಿಯನ್ಸ್ ಮೇಲೆ ಆಬ್ವಿಯಸ್ಲಿ ಯಾರಿಗೂ ಕೂಡ ನಂಬಿಕೆ ಇಲ್ಲ, ಅವ್ರು ಅಪ್ಸೆಟ್ ಮಾಡಿಬಿಡ್ತಾರೆ ಅಂತ. ಇನ್ನೂ ಏನಾದರೂ ಈ ಅಫ್ಘಾನಿಸ್ತಾನದವರೋ ಅವರೋ ಇವರೋ ಆಗಿದ್ರು ಅಂದರೆ ಎಲ್ಲಾದರೂ ಅಪ್ಸೆಟ್ ಮಾಡ್ಬಿಡ್ಬೋದು ಅಂತ. ಇನ್ನು USA ಆಗಿದ್ರು ಕೂಡ ಅಪ್ಸೆಟ್ ಮಾಡ್ಬಿಡ್ಬೋದು ಅಂತ ಅನ್ಕೋಬೋದಾಗಿತ್ತು. ಬಟ್ ಇಲ್ಲ, ಇವ್ರು ಮಾಡೋದಕ್ಕಾಗೋದಿಲ್ಲ, ಗೊತ್ತಿರುವಂಥ ವಿಚಾರನೇ. ಇವತ್ತು ವಿರಾಟ್ ಕೊಹ್ಲಿ ಅವ್ರ ಮೇಲೆ ಫೋಕಸ್ ಅಂತೂ ಎಲ್ಲರದ್ದು ಖಂಡಿತ ಇದ್ದೇ ಇರುತ್ತೆ. 3 ಮ್ಯಾಚ್ ರನ್ಸ್ ಬಂದಿಲ್ಲ, 3 ಮ್ಯಾಚು ಸಿಂಗಲ್ ಡಿಜಿಟಲ್ ಔಟ್ ಆಗಿರೋದು, ಒಂದು ಡಕ್ಔಟ್ ಗೋಲ್ಡನ್ ಡಕ್ ಬೇರೆ ಆಗಿದೆ ಲಾಸ್ಟ್ ಮ್ಯಾಚು. ಸೊ ಈ ಮ್ಯಾಚು ರನ್ಸ್ ಬರಲೇಬೇಕು. ಎಲ್ಲರೂ ಬೇರೆ ಬಿಲ್ಡಪ್ ಬೇರೆ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಎಲ್ಲ ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೆ. ಗ್ರೂಪ್ ಸ್ಟೇಜಲ್ಲಿ ರನ್ಸ್ ಏನಕ್ಕೆ ಬಂದಿಲ್ಲ ಅಂತಂದರೆ, ಎಲ್ಲ ಸೂಪರ್ 8 ಉಳಿಸ್ಕೊಂಡಿದ್ದಾರೆ. ಸೂಪರ್ 8 ಮತ್ತು ಸೆಮಿಫೈನಲ್ ಫೈನಲ್ಗೆಲ್ಲ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಆ ರನ್ಸ್ನ. ಇವಾಗಲೂ ನಾನು ಪ್ರಾಮಿಸ್ ಮಾಡ್ತೀನಿ, ವಿರಾಟ್ ಕೊಹ್ಲಿ ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂತೆಲ್ಲ ವಸೀಂ ಜಾಫರ್ ಎಲ್ಲ ಒಂದು ಸ್ಟೇಟ್ಮೆಂಟ್ನಾಗ ಕೊಟ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ಅದಾದರೂ ಆಗ್ಬೋದು, ಆಗದೇ ಇದ್ರೂ ಕೂಡ ಇರ್ಬೋದು. ಒಟ್ಟಿನಲ್ಲಿ ಬಿಲ್ಡಪ್ ಅಂತೂ ಸ್ಟೇಟ್ಮೆಂಟ್ಗಳೆಲ್ಲ ಬೇರೆ ಬೇರೆಯವರಿಂದ ಬರ್ದೆ ರೈಟ್ ಆಫ್ ಮಾಡಿಬಿಡಿ ವಿರಾಟ್ ಕೊಹ್ಲಿನ. ವಿರಾಟ್ ಕೊಹ್ಲಿ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ನೋಡಿ, ಇಲ್ಲಿಂದ ಇನ್ನೂ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಬರ್ತಾರೆ ಅಂತ. ಫ್ಲೋರಿಡಾದಿಂದ ಇನ್ನೊಂದು ವಿರಾಟ್ ಕೊಹ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಅದೇ ಶೋ ಏನಾದ್ರು ಕಂಟಿನ್ಯೂ ಆಯಿತು ಅಂದರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಆಮೇಲೆ ಅದಾಗಬೇಕು ಇದಾಗಬೇಕು, ಚೇಂಜ್ ಆಗಬೇಕು, ಅದು ಇದು ಅಂತೆಲ್ಲ ಮಾತುಗಳೆಲ್ಲ ಬರುತ್ತೆ. ಸೊ ಅದಾಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿ ಈ ಮ್ಯಾಚು ಫಾರ್ಮಿಗೆ ಬರ್ತಾರೆ ಅಂತ. ರೋಹಿತ್ ಶರ್ಮಾ ಆ್ಯಸ್ ಯೂಶುವಲ್ ಫಾರ್ಮಲ್ಲಿದ್ದಾರೆ. ಲಾಸ್ಟ್ ಮ್ಯಾಚ್ ಏನು ಅಷ್ಟೊಂದು ಬೇಗ ಔಟ್ ಆದರು. ಬಟ್ ಅವರು ಒಂದು ಮ್ಯಾಚ್ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಇಲ್ಲಿ ಸೂರ್ಯ ಲಾಸ್ಟ್ ಮ್ಯಾಚ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು. ಒಟ್ಟಿನಲ್ಲಿ ಎಲ್ಲರೂ ಒಂದು ರೇಂಜಿಗೆ ಆಡಿದ್ದಾರೆ, ಪರವಾಗಿಲ್ಲ. ಅಲ್ಲಿ ಆ ವಿಕೆಟಿಗೆ ತಕ್ಕನಾಗಿ ಆಡಿದ್ದಾರೆ ಅಷ್ಟೇ. ಅಲ್ಲೇನು ಆ ವಿಕೆಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಸೆಂಚುರಿ ಹೊಡಿಬೇಕು, ಎಲ್ಲ 50 ಹೊಡಿಬೇಕು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ ನ್ಯೂಯಾರ್ಕ್ ವಿಕೆಟಲ್ಲಿ. ಸೊ ಈ ವಿಕೆಟಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಸ್ಕೋರು ಜಾಸ್ತಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ ಅದು ಯಾರು ಹೆಂಗೆ ಆಡ್ತಾರೆ ಅಂತ. ಸೊ ಇವತ್ತೇನಾದ್ರು ಸ್ಪಿನ್ ಏನಾದ್ರು ಸ್ವಲ್ಪ ಕಾಣಿಸ್ತು ಅಂತ ಅಂದರೆ ಸ್ಪಿನ್ನರ್ಸ್ ಏನಾದ್ರು ತೊಗೊಂಬಂದ್ರು ಅಂದರೆ ಕುಲ್ದೀಪ್ ಯಾದವ್ ಅವ್ರ ಚಾಲ್ನ ತೊಗೊಂಬಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಚೇಂಜಸ್ಸು ಈ ಮ್ಯಾಚಲ್ಲಿ ಎಕ್ಸ್ಪೆಕ್ಟೆಡ್. ಕುಲ್ದೀಪ್ ಯಾದವ್ ಅವರು ಆಡುವಂಥ ಸಾಧ್ಯತೆ ನನಗೇನೋ ಕಾಣಿಸ್ತಾ ಇದೆ. ನೋಡುವ ಅದೇನಾಗುತ್ತೆ ಅಂತ. ಗೊತ್ತಿರೋದೇನೆ, ಕೆನಡಾದವರು ಸೋಲ್ತಾರೆ, ಇಂಡಿಯಾದವರು ಗೆಲ್ತಾರೆ. ಆ್ಯಂಡ್ ಪ್ರೆಸಿಪಿಟೇಷನ್ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಇವತ್ತು ಮಳೆ ಬರುವಂಥ ಸಾಧ್ಯತೆ ಕೂಡ ಫ್ಲೋರಿಡಾದಲ್ಲಿ ಕಮ್ಮಿ ಇದೆ. ಮ್ಯಾಚ್ ಆಗುವಂಥ ಸಾಧ್ಯತೆನೇ ಜಾಸ್ತಿ ಇದೆ. ಯಾರೋ ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಮ್ಯಾಚು ಹಾಗೇ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಏನಾದರೂ ನಾವೆಲ್ಲ ಇವಾಗ ಏನು ಅನ್ಕೊಂತಿದ್ದೀವಿ, ಕೆನಡಾದವರು ಏನಾಡಿದವರು ಕೆನಡಾದವರು ಪಕ್ಕ 100% ಇಂಡಿಯಾದವರು ಹೊಡಿತಾರೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಕೆನಡಾದವರು ಹತ್ರಕ್ಕಾದರೂ ಬರ್ತಾರೇನೋ ಅಂತ ಕಾದು ನೋಡಬೇಕು, ಅಥವಾ ಅಪ್ಸೆಟ್ ಗಿಪ್ಸೆಟ್ ಮಾಡ್ತಾರ ಅಂತ ಕಾದು ನೋಡಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.